ನನಗೂ ರಾಮನ್ ಥರ ಬದುಕ್ಬೇಕಂತ ಆಸೆನ ಐತಿ. ಆದರೆ ಏನು ಮಾಡಲಿ, ಸೀತಿ ಥರ ಹುಡುಗಿ ಸಿಕ್ಕಿಲ್ಲಲ್ಲ, ಅದಕ್ಕೆ ಸಿಂಗಲ್ ಆಗಿದ್ದೀನಿ. ಅದಕ್ಕೆ ಕೃಷ್ಣ ರೂಟ್ನ ಟ್ರೈ ಮಾಡ್ಬೇಕಂತ ಮಾಡೀನಿ. ನೋಡೋಣ ಅವಾಗಾದ್ರೂ ಹುಡುಗಿಯರು. ನಾವು ಸಣ್ಣರಿದ್ದಾಗ ಸ್ಕೂಲ್ನಾಗ ಸರ್ ಹೇಳ್ತಿದ್ರು, ಕಷ್ಟಪಟ್ಟು ಹೋದ್ರಲ್ಲಿ ಒಳ್ಳೊಳ್ಳೆ ಕಾರ್ನಾಗ ವಿಮಾನ್ಯಾಗ ಅಡ್ಡಾಡ್ಬೋದು ನೀವು ಅಂತಂದು. ಆದ್ರೆ ನಮ್ಮ ಸರ್ ಅಷ್ಟೊಂದೆಲ್ಲ ಓದ್ಯಾರ, ಅವ್ರ ಯಾಕೆ ಸ್ಪ್ಲೆಂಡರ್ ಪ್ಲಸ್ ತೊಗೊಂಡು ಊರಿಗೆ ಬರ್ತಾರಂತ ಗೊತ್ತಾಗಂತು. ನೋಡ್ಲೇ ದೋಸ್ತ, ನಮ್ಮಂತ ಸಿಂಗಲ್ ಬಾಯ್ಸ್ ಹುಡುಗರಿಗೆ ಹುಡುಗಿಯರು ಬೀಳೋದು ಭಾಳ ಕಷ್ಟ ಐತಿ. ಅದಕ್ಕೆ ಲವ್ ಮಾಡೋಕ್ಕಂತ ನಿಂತ ಮೇಲೆ ಹುಡುಗಿ ಆಗಲಿ ಅಂಟಿ ಆಗಲಿ ಬೇರೆ ಮಾಡಬಾರ್ದು. ಗೊತ್ತಲ್ಲ ಹೆಂಗೈತಿ ಪರಿಸ್ಥಿತಿ ಅಂತ. ನಾವೆಷ್ಟೋ ದೊಡ್ಡವರಾದ್ರೂ ಆದ್ರೆ ಒಂದು ಮಾತ್ರ ಇವತ್ತಿನವರೆಗೆ ಮಾಡಾಕತ್ತೀವಿ. ಅದು ಏನಂದ್ರೆ ಆಕಾಶದಾಗ ಏರೋಪ್ಲೇನ್ ಸೌಂಡ್ ಆಗಕತ್ತಿತ್ತು, ನಾನು ಬೆಕ್ಕದ ಕೆಲಸ ಮಾಡಾಕತ್ತಿರಲಿ, ಎಲ್ಲೈತ್ಲಿ ಅವು ನಾವು ಅಂತ ನೋಡ್ತೀವಿ. ಇದು ನಾವು ಆಯ್ತು, ನೀವು ಆಯ್ತು. ನೋಡ್ಲಿ ದೋಸ್ತ, ನಮ್ಮ ಮನೆ ಬರೀ ಎಷ್ಟು ಕೆಟ್ಟೈತಿ ಅಂದ್ರೆ, ಹುಡುಗಿದ್ದಾಗ ಬೈಕ್ ಇರಂಗಿಲ್ಲ, ಬೈಕ್ ಇದ್ದಾಗ ಹುಡುಗಿ ಇರಂಗಿಲ್ಲ. ಇವು ಯಾವುದೇ ಇದ್ದಾಗ ನಮ್ಮ ಮನೆ ಬರೋ ಸರಿ ಇರಂಗಿಲ್ಲ. ಎಲ್ಲರ ಮೊಬೈಲ್ನಾಗ ಡೈಲಿ 10 ಮದ್ವೆ ಸ್ಟೇಟಸ್ ನೋಡಕತ್ತೀನಿ. ಒಂದು ಭಯ ಸ್ಟಾರ್ಟ್ ಆಗೈತೆ ನನಗೆ. ಎಲ್ಲಿ ನಾವು ಮದುವೆ ಆಗೋಣ ಅನ್ನೋ ಟೈಮ್ ಅನ್ನೋದ್ರಾಗ ಮದುವೆ ಆಗೋದು ಉಳಿತಾರ ನೀವು ಅನಿಸ್ಬಿಟ್ಟಲ್ಲ. ಈ ವರ್ಷ PUC ಎಕ್ಸಾಮ್ ಬರೆದ್ರ ರಿಸಲ್ಟ್ ಟೆನ್ಷನ್ಕ್ಕಿಂತ ಈ ವರ್ಷ ಮ್ಯಾಚ್ ಯಾವತ್ತು ಗೆಲ್ಲತ್ತನ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟವ. ನಾವು ನಾಳೆ ಸಂಡೇ ಆದ್ರೆ ಏನು ಯೂಸ್, ಪಾರ್ಟಿ ಮಾಡಕ್ಕೆ ರೊಕ್ಕಿಲ್ಲ, ಮೀಟ್ ಆಗಕ್ಕೆ ಹುಡುಗಿಲ್ಲ. ಕಷ್ಟ ಆ ದೇವ್ರ ಬರಲ್ಲ. ಆ ದೇವ್ರ ಅಂದ್ರೆ ನಾವು ಕೈ ಸಿಕ್ಕ್ರ ಅತಿನ ಬೇರೆ ಐತದ. ಸಿಂಗಲ್ ಆಗಿರ್ಬೇಕಂದ್ರೆ ವಯಸ್ಸು ಬಿಡವಲ್ತ. ಯಾರನ್ನ ಲವ್ ಮಾಡ್ಬೇಕಂದ್ರೆ ಹುಡುಗಿಯರು ಸಿಗವಲ್ರ. ಏನು ಕರ್ಮ ಏನು ನಮ್ಮದು.